ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರ ನಾನು ವಂದಿಸುವನಾಗಿದ್ದೇನೆ. ಪ್ರಿಯರೇ, ಇವತ್ತಿನ ಒಂದು ವಿಷಯವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಆಶೆ ಪಡ್ತೇನೆ. ಅದೇನೆಂದರೆ ಕ್ರಿಸ್ಮಸ್ ಎಂಬ ಈ ವಿಷಯ ಬಹಳ ನಮ್ಮನ್ನು ಕುತೂಹಲ ತರುವಂಥ ಒಂದು ವಿಷಯ ಆಗಿದೆ ಎಂದಾಗ ನಾನು ನಂಬ್ತೇನೆ. ನಮ್ಮ ಎಲ್ಲ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಎಂದರೆ ಒಂದು ಸಂತೋಷದ ಸುದ್ದಿ, ವಿಶೇಷವಾಗಿ ಮಕ್ಕಳಿಗೆ ಬಹಳ ಒಂದು ಅದ್ಭುತ ಆತ್ಮಿಕವಾದ ದಿನ ಎಂದಾಗ ನಾನು ನಂಬ್ತೇನೆ. ನಾನು ಚಿಕ್ಕವನಿದ್ದಾಗ ಆ ಕ್ರಿಸ್ಮಸ್ನಲ್ಲಿ ಅನೇಕ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಹಾಡಿನ ಮೂಲಕ, ಯೂತ್ ಫೆಲೋಶಿಪ್ನಲ್ಲಿ, ಎಲ್ಲ ಸಂಡೇ ಸ್ಕೂಲ್ನಲ್ಲಿ ಅನೇಕ ನಾವೆಲ್ಲರೂ ಈ ಕ್ರಿಸ್ಮಸ್ ವಿಷಯನ ನಾವು ಎಂಜಾಯ್ ಮಾಡಿದ್ದೇವೆ ನಾನು ನಂಬ್ತೇನೆ. ಆದರೆ ನಿಜವಾಗಿ ಕ್ರಿಸ್ಮಸ್ ಎಂಬ ಈ ಒಂದು ಅರ್ಥ ಏನೆಂಬುದಾಗಿ ನಾವು ತಿಳ್ಕೊಳ್ಳೋದು ಬಹಳ ಮಹತ್ವ ಎಂಬುದಾಗಿ. ನಾವೆಲ್ಲರೂ ಡಿಸೆಂಬರ್ 25 ಈವ್ ಆಫ್ ಕ್ರಿಸ್ಮಸ್ ಎಂಬುದಾಗಿ ನಾವು ಆಚರಿಸ್ತೇವೆ. ಪ್ರಿಯರೇ, ನಾವು ಪುರಾತನ ಚರಿತ್ರೆಯನ್ನು ನಾವು ನೋಡುವುದಾದರೆ ಕ್ರಿಸ್ತ ಶಕ 336ನೇ AD ಈ ಒಂದು ಕ್ರಿಸ್ಮಸ್ ಹಬ್ಬದ ಒಂದು ಆಚರಣೆ ಪದ್ಧತಿ ಪ್ರಾರಂಭ ಆಗುವುದನ್ನು ನೋಡ್ತೇವೆ. ಇದು ಒಂದು 4ನೇ ಶತಮಾನದಲ್ಲಿ ನಾವು ಚರಿತ್ರೆಯನ್ನು ತೆಗೆದು ನೀವು ಗೂಗಲ್ನಲ್ಲಿ ನೋಡ್ಬೋದು. 25ನೇ ಡಿಸೆಂಬರ್ ತಾರೀಖನ ಯಾವುದೇ ಉಲ್ಲೇಖನವು ಸತ್ಯವೇದದಲ್ಲಿ ಬರೆದಿಲ್ಲ ಪ್ರಿಯರೇ. ಆದರೆ ಐಸಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಮನುಷ್ಯರು ಆ ಬೆಳಕನ್ನು ಕಂಡು ಅವರು ಬೆಳಕಲ್ಲಿ ಚಲಿಸಿದರು ಎಂಬುದಾಗಿ ಇಟ್ ಸೇಸ್ ದ ಪೀಪಲ್ ವಾಕಿಂಗ್ ಇನ್ ಡಾರ್ಕ್ನೆಸ್ ಹ್ಯಾವ್ ಸೀನ್ ಎ ಗ್ರೇಟ್ ಲೈಟ್ ಎಂಬುದಾಗಿ. ಹಾಗಿರುವಾಗ ಡಿಸೆಂಬರ್ 25 ಎರಡು ಪ್ರಾಮುಖ್ಯತೆಯನ್ನು ತೋರ್ಪಡಿಸುತ್ತದೆ. ಹಾಗಾದರೆ ನಿಜವಾದ ಕ್ರಿಸ್ಮಸ್ ಅರ್ಥ ಏನೆಂಬುದಾಗಿ ನಾವು ನೋಡುವುದಾದರೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಡುವುದನ್ನು ನಾವು ನೋಡ್ತೇವೆ. ಸ್ವತಃ ದೇವರು ಮಾನವ ರೂಪದಲ್ಲಿ ಈ ಲೋಕಕ್ಕೆ ಬಂದು ಅಂಧಕಾರದ ಈ ಲೋಕಕ್ಕೆ ಆತನು ಬೆಳಕನ್ನು ಕೊಡುವ ಮುಖಾಂತರ ಆತನು ತನ್ನನ್ನೇ ತಾನೇ ನಮಗಾಗಿ ತನ್ನ ಪ್ರಾಣವನ್ನೇ ಕೊಡುವುದನ್ನೇ ನಾವು ನೋಡ್ತೇವೆ ಪ್ರಿಯರೇ. ಅದು ಮೊದಲನೇದಾಗಿ ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದ ಆತನು ಮಾನವನಾಗಿ ಈ ಲೋಕಕ್ಕೆ ಬರುವುದನ್ನು ಈ ಪ್ರಾಮುಖ್ಯತೆಯನ್ನು ತೋರಲ್ಪಡ್ತದೆ. ಎರಡನೇದಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಪಾಪವನ್ನು ನಿವಾರಣೆ ಮಾಡಲಿಕ್ಕೆ ಆತನು ಈ ಲೋಕಕ್ಕೆ ಬರುವುದನ್ನು ಒಂದು ಸೂಚನೆಯನ್ನು ತೋರಿಸಲ್ಪಡ್ತದೆ. ಮೂರನೇದಾಗಿ ಆತನು ಒಂದು ಮಾನವನಾಗಿ ಹಂಬಲದಿಂದ ರಾಜಾದಿರಾಜ ಪರಲೋಕವನ್ನು ತ್ಯಜಿಸಿ ಈ ಲೋಕಕ್ಕೆ ಜನಿಸಿ ಬರುವುದನ್ನು ನಾವು ನೋಡ್ತೇವೆ. ನಿರೀಕ್ಷೆ ಹಾಗೂ ನಿತ್ಯ ಜೀವದ ಸೂಚನೆ ಈ ಒಂದು ಕ್ರಿಸ್ಮಸ್ ಹಬ್ಬ ನಮ್ಮ ಜೀವನದಲ್ಲಿ ತರುವಂಥದ್ದು. ಹಾಗಾದರೆ ಈ ನಿಜವಾದ ಅರ್ಥ ಕ್ರಿಸ್ಮಸ್ ನಾವು ಏಕೆ ಆಚರಿಸಬೇಕು ಎಂಬುದಾಗಿ ನೋಡುವುದಾದರೆ, ಯೇಸು ತಾನು ತನ್ನನ್ನೇ ತ್ಯಜಿಸಿ ಈ ಲೋಕಕ್ಕೆ ನನಗಾಗಿ ನಿನಗಾಗಿ ಬಂದು ನಮ್ಮೊಟ್ಟಿಗೆ ವಾಸಿಸುವುದಕ್ಕಾಗಿ, ನಮಗೆ ನಿತ್ಯ ಜೀವ ಕೊಡುವುದಕ್ಕಾಗಿ, ನಮ್ಮನ್ನು ಸಮಾಧಾನ ಶಾಂತಿಯನ್ನು ಕೊಡುವುದಕ್ಕಾಗಿ ಬಂದಿದ್ದು ಬಹಳ ಪ್ರಾಮುಖ್ಯತೆ. ಹಾಗಾದರೆ ನಮ್ಮ ಕ್ರಿಸ್ಮಸ್, ನನ್ನ ಕ್ರಿಸ್ಮಸ್, ನಿನ್ನ ಕ್ರಿಸ್ಮಸ್ ಹೇಗಾಗಿದೆ? ನಾವು ಇತರರಿಗೆ ಯಾವ ಸಂದೇಶ ನಾವು ಕೊಡ್ತಾ ಇದ್ದೇವೆ? ಅನೇಕರು ಈ ಕ್ರಿಸ್ಮಸ್ ಬರುವಾಗ ವಿಜೃಂಭಣೆಯಿಂದ ಅನೇಕ ರೀತಿಯಿಂದ ಅವರು ಆಚರಿಸ್ತಾರೆ. ಆದರೆ ನಿಜವಾದ ಕ್ರಿಸ್ಮಸ್ ನಾವು ಇತರರಿಗೆ ನಮ್ಮ ಪ್ರೀತಿಯನ್ನು, ಕ್ರೈಸ್ತಿಯ ಪ್ರೀತಿಯನ್ನು ತೋರುವ ಮುಖಾಂತರ ನಾವು ಈ ಕ್ರಿಸ್ಮಸ್ ಆಚರಣೆ ಮಾಡೋದು ಭಾಳ ಮುಖ್ಯ. ವಿಶೇಷವಾಗಿ ನಾವು ಪಾರ್ಟಿ ಮಾಡೋದ್ರಿಂದ, ವಿಜೃಂಭಣೆಯಿಂದ ಆಚರಿಸೋದ್ರಿಂದ, ನಮ್ಮನ್ನು ಡೆಕೋರೇಟ್ ಮಾಡಿ ತೋರಿಸೋದ್ರಿಂದ ಇದು ಕ್ರಿಸ್ಮಸ್ ಅರ್ಥವಲ್ಲ. ಕ್ರಿಸ್ಮಸ್ ಅರ್ಥ ಇತರರಿಗೆ, ಅನ್ಯರಿಗೆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ನನಗಾಗಿ ನಿನಗಾಗಿ ನರನಾಗಿ ಬಂದು ನನ್ನನ್ನು ಪ್ರೀತಿಸೋದ್ರಿಂದ ತನ್ನ ಪರಲೋಕ ಸ್ಥಾನವನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದು ನನ್ನನ್ನು ಪ್ರೀತಿಸುವುದರಿಂದ ನಾವು ಸಹ ಇತರರಿಗೆ ನಮ್ಮ ಕ್ರಿಸ್ತಿಯ ಪ್ರೀತಿಯನ್ನು ಕ್ರಿಸ್ಮಸ್ನಲ್ಲಿ ನಾವು ತೋರಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಹಾಗಾದರೆ ಈ ಕ್ರಿಸ್ಮಸ್ ನಿನ್ನ ಜೀವಿತದಲ್ಲಿ ಒಂದು ವಿಶೇಷವಾದ ಕ್ರಿಸ್ಮಸ್ ಅದು ತರಲಿಕ್ಕಿದೆ ಎಂಬುದಾಗಿ ನಾನು ನಂಬ್ತೇನೆ. ನಾವು ಇತರರನ್ನು ಪ್ರೀತಿಸೋಣ, ಇತರರನ್ನು ಕ್ಷಮಿಸೋಣ, ಯೇಸು ಕ್ರಿಸ್ತನ ಪ್ರತಿನಿಧಿಯಾಗಿ ನಾವು ಬಾಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಲೋಮ್.